ನಮಸ್ಕಾರ ಗುರು, ನಾನು ನಿಮ್ಮ ಡಿ ಟೋನಿ. ಇವತ್ತಿಂದು ಏನು ವಿಷಯಪ್ಪ ಅಂತಂದರೆ, ನಂದು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ನಂದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಟ್ರಾವೆಲ್ ರಿಲೇಟೆಡ್ ವೀಡಿಯೋಸ್ ಆಗಿರುತ್ತೆ. ಮಂಡ್ಯ ಜಿಲ್ಲೆಯಿರೋ ಒಂದು ಹಿಡನ್ ಪ್ಲೇಸಿಗೆ ಇವತ್ತು ನಿಮ್ಮನ್ನ ಕರ್ಕೊಂಡೋಗ್ತೀನಿ. ದಾವಣಗೆರೆಯಲ್ಲ ಆಲ್ಮೋಸ್ಟ್ ಒಂದು 90% ಜನ ನೋಡೇ ಇಲ್ಲ ಇದುವರೆಗೂ ಆ ಪ್ಲೇಸ್ನ. ಅದೆಲ್ಲಿದೆ ಹೇಗಿದೆ ಅಂತ ಮುಂದೆ ಬರೋ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿಂದ ನಮ್ಮ ಟೋನಿ ಕರ್ಕೊಂಡು ಹೋಗ್ತಾ ರೋಡಲ್ಲೇ ಒಂದು ಟೆಂಪಲ್ ಇದೆ. ದಾವಣಗೆರೆಯಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಬಂದುಬಿಟ್ಟು ಫೇಮಸ್ ಟೆಂಪಲ್ಲು. ಅಲ್ಲಿ ಹೋಗಿ ವಿಸಿಟ್ ಹಾಕಿ ಒಂದು ದರ್ಶನ ತಗೊಂಡು ಟೆಂಪಲ್ದು ಅಲ್ಲಿಂದ ಕೊಂಡಜ್ಜಿಗೆ ಹೋಗೋಣ. ಲೆಟ್ಸ್ ಗೋ. ಥ್ಯಾಂಕ್ಸ್ ಅಣ್ಣ. ಹಾಗೇನ ಗಾಡೀಲಿ ಹಾಕ್ಬಿಡೋಣ. ಅಣ್ಣವರು ಪಾಪ ಎಲ್ಲರೂ ಇದ್ದಾರೆ. ನಮ್ಮ ಅಣ್ಣವ್ರ ಹತ್ರ ಇದ್ದರು, ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಅದು ನಮ್ಮ ಫ್ರೆಂಡ್ ಅವ್ರ ಅಣ್ಣ. ಹೋಗ್ತಾ ಟೆಂಪಲ್ ಬೇರೆ ತೋರಿಸ್ಬೇಕು, ಟೈಮ್ ಆಗ್ತಿದೆ. ನಾನು ಟ್ರಾವೆಲಿಂಗಲ್ಲಿ ಯಾವತ್ತು ಅರ್ಜೆಂಟ್ ಇರ್ಬಾರ್ದು, ಲೇಟ್ ಆದರೂ ನನ್ನ ಹೆಸರೇನು? ನನ್ನ ಹೆಸರು ನನ್ನ ಹೆಸರು ರಾಹುಲ. ಎಂದ ಮಾರುತಿ. ಇದನ್ನ ಹೋಗಿ ಯೂಟ್ಯೂಬ್ ಸರ್ಚ್ ಮಾಡಿದ್ದು. ಇದು ಡಿ, ಇದು ಟಿ ಓ ಇನ್ಸ್ಟಾಗ್ರಾಮ್ ಐತಿ. ಇನ್ಸ್ಟಾಗ್ರಾಮ್ ಬೇರೆ ಐತಿ. ಸರಿ, ಇದು ಯೂಟ್ಯೂಬ್. ಇನ್ಸ್ಟಾದು ಸ್ವಲ್ಪ ಬೇರೆ ಬರ್ತೈತಿ, ಸ್ಮಾಲ್ ಲೆಟ್ರ್ ಬರ್ತೈತಿ ಇನ್ಸ್ಟಾದು. ಡಿನಾ ಈ ಥರ ಒಂದು ಸ್ಪೇಸ್ ಬರ್ತೈತಿ, ಮತ್ತೆ ಟಿ ಎನ್ ವೈ. ನನಗೆ ಇಷ್ಟ ಅದು ಇದ್ರದ್ದು ಬರೋಣ 01. ನನಗೂ ರಾಹುಲ್ ತರ ಬರೋಣ. ಇದು ಸ್ಪೇಸ್ ಬರ್ತೈತಿ. ಇದು ಇದು ಎಲ್ಲ ಸ್ಮಾಲ್ ಲೆಟ್ರು. ಇದು ಇದೆರಡು ಬಿಗ್ ಲೆಟ್ರು, ಇವೆಲ್ಲ ಸ್ಮಾಲ್ ಲೆಟ್ರು. ಅಷ್ಟಿಗೂ ಬರೋಕ್ಕಾಗಲ್ಲ. ಒಂದು ಪೇಪರ್ ಕೊಡ್ರಿ, ಇಲ್ಲ ಪೇಪರ್ ಇಬ್ಬರು ಕೊಡ್ತೀನಿ ಅಷ್ಟಿಗೆ. ಬರ್ತೈತೆ ಅಲ್ರಿ, ಯೂಟ್ಯೂಬಿಗೆ ಹಾಕ್ತೀನಿ. ಸಾಕು ಬಿಡ್ರಿ, ಅವನ ಹತ್ರ ಬರ್ತೀನಿ ನೋಡ್ರಿ. ಮನೆಗೆ ಬೈಯಲ್ಲ.
ಸೊ ಕೆರೆನೆಲ್ಲ ನೋಡ್ಕೊಂಡು ಕುಕಿಂಗ್ ಮಾಡ್ಕೊಂಡಿದ್ದೆ. ಇಲ್ಲಿ ಲೆಫ್ಟ್ ಸೈಡಿಗೆ ಹೋದರೆ ಅಲ್ಲಿಂದ ಸ್ಟ್ರೈಟ್ ಬಂದು ಲೆಫ್ಟ್ ಸೈಡ್ ತಗೊಂಡ್ರೆ ನಮ್ಮ ಲೊಕೇಶನ್ಗೆ ಹೋಗ್ತೀವಿ. ಮೇಲ್ಗಡೆ ಅಲ್ಲಿ ಸಿಗ್ಬೋದು, ಬಟ್ ಇಲ್ಲಿ ಬೈಕ್ ಇದ್ದಿದ್ರೆ ಮೇಲೆ ಸಿಗೋರು. ಇದೇ ನೋಡಿ ದರ್ಗಾ, ನಮ್ಮ ಟೌನಲ್ಲಿ ಪಾರ್ಕ್ ಮಾಡಿದ್ದೀನಿ. ದರ್ಗಾ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಮೇಲೆ ಹೋಗ್ಬೇಕು. ಗುರು ಮೇಲೆ ನೋಡಿದೆ, ಅಲ್ಲಿ ಯಾಕೋ ನನಗೆ ಕ್ಯಾಂಪ್ ಹಾಕೋಕ್ಕೆ ಒಬ್ಬನಿಗೆ ಆಗ್ತಿಲ್ಲ. ಹಾಗಾಗಿ ಈ ಜಾಗದಲ್ಲಿ ಹಾಕೋಣ ಅಂತ. ಇದು ಕೆರೆ ಹತ್ರನೇ ಬರುತ್ತೆ. ಮೇಲೆ ಆದರೆ ಅಲ್ಲಿ ಫುಲ್ಲು ಅಲ್ಲಿ ಹೋಗಿ ಮೇಲೆ ಹೋಗ್ಬೇಕು. ಅಲ್ಲಿ ಯಾರೂ ಇಲ್ಲ, ಒಬ್ಬನೇ. ಇದು ಬಂದುಬಿಟ್ಟು ಫುಲ್ ಫಾರೆಸ್ಟು. ಹಾಗಾಗಿ ಇವತ್ತು ನೈಟ್ ಇಲ್ಲೇ ಕ್ಯಾಂಪ್ ಹಾಕಿ ಮಾರ್ನಿಂಗ್ ನಿಮ್ಗೆ ಹೋಗಿ ಇಲ್ಲಿ ಸನ್ರೈಸಿಂದು ವ್ಯೂ ಪಾಯಿಂಟ್ ಬರುತ್ತೆ. ಸನ್ರೈಸು ನೋಡಿ, ಸನ್ಸೆಟ್ ಆಗ್ತಾಯಿದೆ. ಟೆಂಪಲ್ ಎದುರುಗಡೆನೆ ಕ್ಯಾಂಪ್ ಹಾಕೋಣ ಅಂತ ಈ ಪ್ಲೇಸಲ್ಲಿ. ಬನ್ನಿ, ನಮ್ಮ ಐಟಮ್ಸ್ ಇದೆಯಲ್ಲ ಇದೆಲ್ಲ ಒಳಗೆ ಹಾಕೊಂಬಿಡೋಣ. ಸ್ಲೀಪಿಂಗ್ ಬ್ಯಾಗು, ವಾಟರ್ ಕ್ಯಾನು, ನಮ್ಮ ಕೈಯಲ್ಲಿ ವಿಡಿಯೋ, ನಮ್ಮ ಕೈಯಲ್ಲಿ ಐಟಮ್ಸ್ ಹಿಡ್ಕೊಂಡು ಅಷ್ಟು ಒಂದೇ ಸಲ ತರೋಕ್ಕಾಗಲ್ಲ. ಹಂಗೆ ಹೊಸಕ್ಕೆ ಬಿಡೋಣ ಒಂದು ಸೈಡಲ್ಲಿ, ಆಮೇಲೆ ಒಳಗಡೆ ಸೆಟ್ ಮಾಡೋಣ. ಟೆಂಟ್ ಕವರು ಇಲ್ಲೇ ಇರಲಿ, ಆಮೇಲೆ ಗಾಡಿಯಲ್ಲಿ ಲಾಕ್ ಮಾಡಿಬಿಡೋಣ. ನಮ್ಮ ಟೋನಿ ಸೇಫ್ಟಿ ಇರಬೇಕು ಫಸ್ಟು. ಗ್ಯಾಸು, ಬಂಜಿ ಕ್ಲವ, ಮ್ಯಾಗಿ. ಇದರಲ್ಲಿ ನಂದೊಂದು ಆ್ಯಂಡ್ರಾಯ್ಡ್ ಫೋನ್ ಇದೆ, ತೊಗೊಂಬರೋಣ ಅಂತ. ಇದು ಇಲ್ಲೇ ಇರಲಿ ಸೈಡಿಗೆ, ಇದು ಆಮೇಲೆ ಪ್ರಿಪೇರ್ ಮಾಡೋಕ್ಕೆ ಬೇಕಲ್ಲ. ಫೈನಲಾಗಿ ಒಂದೊಂದು ಬ್ಯಾಗ್ ಹಾಕ್ಬಿಡೋಣ ಒಳಗಡೆ. ಇದರಲ್ಲಿ 2 ಸಿಲಿಂಡ್ರ್ ಇದೆ, ಅದು ಆಮೇಲೆ ತೆಗೆದು ತೋರಿಸ್ತೀನಿ. ಒಳಗಡೆ ಗೈಸ್ ಬನ್ನಿ ಕುಕ್ಕಿಂಗ್ ಮಾಡೋಣ. ಇದು ಬಂದುಬಿಟ್ಟು ಕುಕ್ಕಿಂಗ್ ಸ್ಟವು, ಆನ್ಲೈನಲ್ಲಿ ತರಿಸಿದ್ದೆ. ಇದಕ್ಕೊಂದು ಸಿಲಿಂಡ್ರ್ ಬರುತ್ತೆ. ಇದು ಲಾಸ್ಟ್ ಟೈಮು ಚಿಕ್ಕಮಂಗ್ಳೂರು ಹೋದಾಗ ಇನ್ನೊಂದು ಇಷ್ಟಿದೆ, ಅದು ಯೂಸ್ ಮಾಡಿದ್ವಿ. ಇದು ಖಾಲಿ ಆಯ್ತಂದರೆ ಹೊಸದೊಂದಿದೆ. ಬನ್ನಿ ಇದಕ್ಕೆ ಪ್ಲಗ್ ಮಾಡೋಣ. ಸ್ವಲ್ಪ ನೋಡ್ಕೊಂಡು ಮಾಡಬೇಕು, ಗ್ಯಾಸ್ ಲೀಕ್ ಆಯ್ತಂದರೆ.
ನೀರು ಹೀಟ್ ಆಗಿದೆ. ಮ್ಯಾಗಿ ಹಾಕೋಣ. ಇಪ್ಪಿ ನೂಡಲ್ಸ್ ಇದು ಇಬ್ಬರಿಗೆ ಆಗುತ್ತೆ. ನಿಮಗೆ ಹೊಟ್ಟೆ ಹಸು ಭಾಳ ಆಗಿದೆನಾ, ಹಾಗಾಗಿ ಪ್ಲಾಸ್ಟಿಕ್ ನಾನು ಇಲ್ಲೆಲ್ಲೂ ಹೊಸಕಲ್ಲ, ಮನೆಗೆ ತಂದೋಗಿ ಡಸ್ಟ್ಬಿನ್ಗೆ ಹಾಕ್ತೀನಿ. ಇದು 2 ಮಸಾಲ ಕೊಟ್ಟಿದ್ದಾರೆ. ಮ್ಯಾಗಿ ಹೀಟ್ ಆಗಲಿ, ಆಮೇಲೆ ಮಸಾಲ ಹಾಕೋಣ. ಫೈನಲ್ ಆಗಿ ನಮ್ಮ ಮ್ಯಾಗಿ ರೆಡಿಯಾಗಿದೆ ನೋಡಿ. ನಾನು ಪ್ರಿಪೇರ್ ಮಾಡಿದ್ದು, ಮನೇಲಿ ಇಷ್ಟು ಕೆಲಸ ಮಾಡಲ್ಲ. ಹೀಗೆ ಕಮೆಂಟ್ ಹಾಕಿ ಚೆನ್ನಾಗಾಗಿದೆಯಲ್ಲ ಮ್ಯಾಗಿ ಅಂತ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೀಗೆ ಎದ್ದಿದ್ದೀನಿ. ಬನ್ನಿ ಹೊರಗಡೆ ವ್ಯೂ ತೋರಿಸ್ತೀನಿ. ಗುರು 6 ಗಂಟೆ ಆದರೂ ಇನ್ನೂ ಕತ್ಲೆ ಇದೆ, ಬೆಳಕಿಲ್ಲ. ನಮ್ಮ ಟೋನಿ ಕೆರೆ ಹತ್ರ ಇದ್ದೀನಿ. ಮಾರ್ನಿಂಗ್ 6:30 ನಿಮಗೆಲ್ಲ ವ್ಯೂ ತೋರಿಸ್ತೀನಿ ಬನ್ನಿ. ಗುರು ಮಾರ್ನಿಂಗ್ ಸನ್ರೈಸ್ ನೋಡಿ ಗುರು, ಅಂಡಜ್ಜಿ ಕೆರೆಯಿಂದ. ನೆನ್ನೆ ನೋಡಿದ್ರಲ್ಲ, ದೇವಸ್ಥಾನದಿಂದ ನಾನು ರಿಟರ್ನ್ ಹೋಗಿ ಅಲ್ಲಿ ಕ್ಯಾಂಪ್ ಹಾಕಿದ್ದೆ. ಈಗ ಇಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೋಡ್ತಿದ್ದೀರಲ್ಲ ಮೇಲ್ಗಡೆ, ನಿಮಿಷ ಇಲ್ಲಿ ಝೂಮ್ ಆಗ್ತೀನಿ. ಅಲ್ಲಿದೆ ನೋಡಿ, ಈ ಪಾಯಿಂಟಲ್ಲಿ ನಾವು ಹೋಗ್ಬೇಕೀಗ. ಅಲ್ಲಿಗೆ ಹೆಂಗೆ ಹೋಗೋದು ಅಂತ ತೋರಿಸ್ತೀನಿ. ಇಲ್ಲಿ ಬಂದರೆ, ಇಲ್ಲಿಂದ ಬರ್ತಿರಲ್ಲ, ಸ್ಟ್ರೈಟ್ ಬಂದ್ಬಿಟ್ಟು ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬೋದು. ನಾನು ನಮ್ಮ ಟೋನಿನಲ್ಲಿ ಪಾರ್ಕ್ ಮಾಡಿದ್ದೀನಿ. ಹಂಗೆ ಇಲ್ಲಿಂದ ಬಂದರೆ ಅಲ್ಲೊಂದು ಗೇಟ್ ಇರುತ್ತೆ, ಅಂದರೆ ಜಾಲರಿ ಇಲ್ಲಿ ಇದೆ, ಬಟ್ ಕಟ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಮಾರ್ನಿಂಗ್ ಸನ್ರೈಸ್ದು ವಿಡಿಯೋ ಮಾಡಿದ್ದೀನಿ, ಬಟ್ ಇಲ್ಲಿ ಫುಲ್ ಬೆಳಕಾದ್ಮೇಲೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾನು ಮಾರ್ನಿಂಗ್ ಒಂದು 6 o'clock 5:30 6 o'clock ಇದ್ದಿದ್ದೆ. ಅವಾಗ ಫುಲ್ ಕತ್ಲೆ ಇತ್ತು. 6:30 ಸನ್ರೈಸ್ ಆಯಿತು. ದರ್ಗದಿಂದ ಹಿಂದೆನೇ ಹೋಗ್ಬೇಕು ನಮ್ಮ ಟೌನಿ. ಯಾರೂ ಇಲ್ಲ, ಒಬ್ಬನೇ ಹೋಗ್ತಿದ್ದೀನಿ. ಇದು ದರ್ಗಾ ಬ್ಯಾಕ್ ಸೈಡು. ಇಲ್ಲಿಂದ ಒಂದು 2 kilometers ಟ್ರೆಕ್ಕಿಂಗ್ ಇದೆ. ಸ್ಟಾರ್ಟಿಂಗ್ ಹೇಗೆ ಸಿಗುತ್ತೆ ನಮಗೆ. ಹೀಗೆ ಫುಲ್ಲು ಅಂತ ಹೋಗಬೇಕು. ಸ್ಟೀಫ್ ಇದೆ, ಅಪ್ಪಿದೆ. ಹೀಗೆ ಹೋಗ್ತಾ ಇರ್ಬೇಕು ಸುಮ್ಮನೆ. ನೆಕ್ಸ್ಟಲ್ಲಿ ಒಂದು ಗುಹೆ ಟೈಪ್ ಬರುತ್ತೆ ಗುರು. 3-4 ಗುಹೆ, ಅಂದರೆ ಆ ಕಡೆ ಈ ಕಡೆ ಗಿಡ ಬೆಂಡಾಗಿ ಒಂದು ಗುಹೆ ಟೈಪ್ ಆಗಿದೆ. ಗುಹೆ ಅಂದರೆ
ನಾರ್ಮಲ್ಲಾಗಿ ಈ ಥರ ಕೇವ್ಸ್ ಒಳಗಿರುತ್ತಲ್ಲ ಆ ಥರ ಗುಹೆ ಅಲ್ಲ ಅದು. ಈಗಲೇ ಸುಸ್ತಾಗ್ತಿದೆ. ಇಲ್ಲಿಂದ ಒಳಗಡೆ ಹೋಗ್ಬೇಕು, ರೈಟ್ ಸೈಡ್ ಒಳಗಡೆ. ಅಲ್ಲಿದೆ ನೋಡಿ ದರ್ಗ. ದರ್ಗದಿಂದ ಹೀಗೆ ಬರಬೇಕು, ಒಂದು ಹೀಗೆ ಹೋಗ್ಬೇಕು. ಅವರು ಇಲ್ಲಿಂದ ಎಂಟ್ರಿ ಆಗಬೇಕು. ಈ ಥರ ಇದೆ, ಸ್ವಲ್ಪ ಬಕ್ಕಂತ ಹೋಗ್ಬೇಕು. ಇಲ್ಲಿ ಸ್ಟ್ರೈಟ್ ಹೋಗೋಕ್ಕಾಗಲ್ಲ. ಎಲ್ಲ ಬೆಂಡಾಗಿ ಹೋಗ್ಬೇಕು. ಫೈನಲಿ 100 ಮೀಟರ್ ರೀಚ್ ಆಗ್ತಿದೆ. ಸುಸ್ತಾಗ್ತಿದೆ. ನೋಡ್ಬೋದು ಎಂಥ ವ್ಯೂ ಇದೆ. ಇದ್ರ ಮೇಲೆ ಹೋಗೋಣ, ಒಳ್ಳೆ ವ್ಯೂ ಕಾಣುತ್ತೆ ಇದ್ರ ಮೇಲಿಂದ. ಸ್ವಲ್ಪ ಹಾಳಾಗಿದೆ, ನೋಡ್ಕೊಂಬನ್ನಿ. ಗುರು ಫೈನಲಿ ಕೊಂಡಜ್ಜಿಯ ಹಿಡನ್ ಪ್ಲೇಸ್ ವ್ಯೂ ಪಾಯಿಂಟ್. ಪ್ಲೇಸ್ ನೋಡಿದ್ರೆ ಗುರು, ನನಗಂತೂ ಸಖತ್ ಇಷ್ಟ ಆಯಿತು ಪ್ಲೇಸು. ದಾವಣಗೆರೆಯವ್ರಿಗೆ ಗೊತ್ತಿಲ್ಲ, ಔಟ್ಸೈಡ್ ಇರೋರು ಬನ್ನಿ, ಎಂಜಾಯ್ ಮಾಡಿ. ಪ್ಲೇಸ್ನ ಹಾಳು ಮಾಡೋಕ್ಕೆ ಹೋಗ್ಬೇಡಿ, ಸ್ವಚ್ಛತೆ ಕಾಪಾಡಿ. ಗುರು ಸಕ್ಸಸ್ಫುಲ್ಲಾಗಿ ಟ್ರಕ್ ಕಂಪ್ಲೀಟ್ ಆಗಿದೆ. ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಯಾರಾದರೂ ಔಟ್ಸೈಡಿಂದ ಬರೋರು ಮತ್ತು ನಮ್ಮ ದಾವಣಗೆರೆಯಿಂದ ಬರೋರು ವಿಸಿಟ್ ಮಾಡಿ. ಪ್ಲಾಸ್ಟಿಕ್ ಭಾಳ ಎಸಿಬೇಡಿ, ಇಲ್ಲೆಲ್ಲ ಪ್ಲಾಸ್ಟಿಕ್ ಇದೆ. ಮಾರ್ನಿಂಗ್ ಬಂದರೆ ಸನ್ರೈಸ್ ನೋಡ್ಬೋದು, ಈವ್ನಿಂಗ್ ಬಂದರೆ ಸನ್ಸೆಟ್ ನೋಡ್ಬೋದು. ಮಸ್ತಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.